4 ಗುಂಡಿ ತೆಗೆದ ಮೇಲೆ ಹೊಸ ಕಥೆಯನ್ನು ಹೇಳಿದ್ದಂತೆ ದೂರುದಾರ ನಾನು ಹೆಣ ಹೂತಾಗ ಪೊಲೀಸರು ಬಂದಿದ್ರು, ವೈದ್ಯರು ಬಾಲಕಿಯ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಸಿದ್ರು, ನಾನು ಪೊಲೀಸರ ಸಮ್ಮುಖದಲ್ಲೇ ಶವ ಹೂತಿದ್ದೆ. ಅಂದ್ರೆ ಅದು ಲೀಗಲ್ ಆಯ್ತು. ಅದನ್ನ ಯಾಕೆ ಹೇಳಬೇಕು ಇವಾಗ? ದೂರಿನಲ್ಲಿ ಕಲ್ಲೇರಿಯ ಶಾಲಾ ಬಾಲಕಿ ಶವ ಹೂತಿದ್ದೆ ಅಂತ ಅನಾಮಿಕ ಹೇಳ್ದ. ಸರಿ ಬಾರಪ್ಪ ಅದನ್ನ ನೋಡೋಣ ಅಂತ ಅಂದ್ಬಿಟ್ಟು ತೆಗೆದಾಗ ಆಗ ಇನ್ನೊಂದು ಕತೆ, ಇಲ್ಲ ನಾ ಹೂಳ್ಬೇಕಾದ್ರೆ ಪೊಲೀಸರು ಬಂದಿದ್ರು, ವೈದ್ಯರು ಮರಣೋತ್ತರ ಪರೀಕ್ಷೆ ನಡೆಸಿದ್ರು, ಅಲ್ಲಿಗೆ ಅದು ಲೀಗಲ್. ಅದನ್ನ ಯಾಕೆ ತೋರಿಸ್ಬೇಕು? ಪೊಲೀಸರು ಬಂದು ಈಗಲೂ ಕೂಡ ಅದು ಸಿಗಬೇಕದು ಆ್ಯಕ್ಚುಲಿ ಸಿಕ್ಕಿದ್ರೆ ಆ ತಲೆ ಬುರುಡೆ ಕಟ್ ಮಾಡಿರ್ತಾರೆ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ, ಗೊತ್ತಾಗುತ್ತದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ನಿನ್ನೆ 15ABC ಜಾಗವನ್ನು ಅಗಿಬೇಕಾದ್ರೆ, ಬಾಲಕಿಯ ಶವ ಹುಡುಕ್ಬೇಕಾದ್ರೆ ಆತ ತನ್ನ ವರ್ಷನ್ ಬದಲಾಯಿಸ್ಕೊಂಡಿದ್ದು ಯಾಕೆ, ಏನು ಹೇಳ್ದ, ಅದಕ್ಕೆ ಅಧಿಕಾರಿಗಳ ರಿಯಾಕ್ಷನ್ ಹೇಗಿತ್ತು ಅಂತ? ಅರವಿಂದ್, ಆತನ ಆರಂಭದ ದಿವಸದಿಂದ ಕೂಡ ಆ ಚಲನವಲನಗಳನ್ನ ಎಲ್ಲವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ನೋಡ್ತಾ ಇದ್ದಾರೆ, AC ಅವರು ನೋಡ್ತಾ ಇದ್ದಾರೆ. ಬಟ್ ಅದನ್ನ ಓಪನ್ ಆಗಿ ಅವರು ಹೇಳಲಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನಿನ್ನೆ ಅವರಿಗೆ ವಿಪರೀತವಾದ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನುವಂಥದ್ದು. 15ನೇ ಸ್ಪಾಟ್ ಏನಿತ್ತು ಅಲ್ಲಿ 14-15 ವರ್ಷದ ಬಾಲಕಿಯ ಮೃತದೇಹವನ್ನ ಸುಟ್ಟಿದ್ದೇನೆ ಮತ್ತು ರೇಪ್ ಅಂಡ್ ಮರ್ಡರ್ ಆಗಿತ್ತು ಅನ್ನುವಂತ ಒಂದು ಬಹಳ ಹೈಪ್ ಅನ್ನ ಆತ ಕ್ರಿಯೇಟ್ ಮಾಡಿದ್ದ. ಆದ್ರೆ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅಲ್ಲಿ ಡಿಗ್ಗಿಂಗ್ ಕಾರ್ಯಾಚರಣೆ ಆರಂಭ ಆಗಿತ್ತು. ಸಂಜೆ 5-5:30ವರೆಗೂ ಕೂಡ ಹೋಗಿತ್ತು ಅದು. ಅಲ್ಲಿ 15 ಮತ್ತು 3 ಜಾಗ, ಒಟ್ಟು 4 ಭಾಗಗಳಲ್ಲಿ ಹೊಂಡ ತೆಗೆದ ಮೇಲೆ ಆತ ಆ ಕಡೆ ಈ ಕಡೆ ಓಡಾಡ್ತಾ ನನಗೆ ಏನೋ ನೆನಪಾಗ್ತಾ ಇದೆ, ಈ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ನಾವು ಆ ಬಾಲಕಿಯ ಒಂದು ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಅನ್ನ ಪೊಲೀಸರು ಮಾಡಿದ್ರು, ನಾನು ಹೊಂಡದಲ್ಲಿ ಹೂಳ್ಬೇಕಾದ್ರೆ ಪೊಲೀಸರು ಇದ್ರು, ಅದಕ್ಕೂ ಮೊದಲು ನಮ್ಮ ಮುಂದೆನೆ ವೈದ್ಯಾಧಿಕಾರಿಗಳು ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅನ್ನುವಂಥ ಸತ್ಯವನ್ನ ಆತ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಕಳೆದ 10-12 ದಿವಸದ ಕಾರ್ಯಾಚರಣೆಯ ಸಂದರ್ಭ ಈ ತರದ ಹೇಳಿಕೆಯನ್ನ ಆತ ಫಸ್ಟ್ ಟೈಮ್ ಕೊಟ್ಟಿದ್ದ ಅಂತ. ಆರಂಭದಲ್ಲಿ ಅರವಿಂದ್ ಆತ ಜಾಗವನ್ನ ಕನ್ಫ್ಯೂಷನ್ ಮಾಡೋ ತರ ಮಾಡ್ತಾ ಇದ್ದ. ಒಂದು ಜಾಗದಲ್ಲಿ 6 ಅಡಿಯವರೆಗೂ ಕೆಳಗೆ ಹೋದ್ಮೇಲೆ ಈ ಜಾಗ ಅಲ್ಲ ಪಕ್ಕದ ಜಾಗ ಅಂತೇಳಿ ಅಲ್ಲಿ ಆತ ಹೂಳಿಸ್ತಾ ಇದ್ದ. ಆದ್ರೆ ನಿನ್ನೆ ಆದಂತ ಎಕ್ಸ್ಪೀರಿಯನ್ಸ್ SIT ಅಧಿಕಾರಿಗಳಿಗೆ ಹಿಂದೆ ಎಂದೂ ಆಗಿರ್ಲಿಲ್ಲ ಅನ್ನುವಂಥದ್ದು. 4 ಹೊಂಡಗಳನ್ನ ತೆಗೆದ ಮೇಲೆ 5 ಗಂಟೆ ಕಾರ್ಯಾಚರಣೆ ಆದ್ಮೇಲೆ ಇದು ಪೋಸ್ಟ್ ಮಾರ್ಟಮ್ ಆಗಿದ್ದನ್ನ ನಾನು ಹೂತಿದ್ದೇನೆ, ನನ್ಗೆ ಈಗ ನೆನಪಾಗ್ತಾ ಇದೆ ಅಂತ ಅನ್ನಿಸಿದಾಗ SIT ಅಧಿಕಾರಿಗಳಿಗೂ ಕೂಡ ಕೋಪ ಬಂದಿದೆ. AC ಅವರು ಟೈಮ್ ವೇಸ್ಟ್ ಮಾಡ್ತಾ ಇದಾನ ಈತ ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ನಿನ್ನೆ ನೋಡ್ಬೋದು ದೃಶ್ಯಗಳಲ್ಲಿ ಆ ಸ್ಪಾಟ್ ಇಂದ ಪೊಲೀಸರ ಜೊತೆಗೆ AC ಹೋಗ್ತಾ ಇದ್ರು. ಆದ್ರೆ AC ನಿನ್ನೆ ನೇರವಾಗಿ ಬಂದು ಸ್ಪಾಟ್ ಇಂದ ಆ ದೂರುದಾರ ವ್ಯಕ್ತಿಯನ್ನ SIT ಅವರು ಕರ್ಕೊಂಡು ಹೋಗುವ 10 ನಿಮಿಷ ಮೊದಲೇ ಹೋಗಿದ್ದಾರೆ. ಅವರು ಸ್ವಲ್ಪ ಈ ವಿಚಾರದಲ್ಲಿ ಕೋಪಗೊಂಡಿದ್ದಾರೆ ಅನ್ನುವಂತ ಮೇಲ್ನೋಟದ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಬಟ್ ಅದನ್ನ ಪಬ್ಲಿಕ್ ಅಲ್ಲಿ ಅವರು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆತ ಕ್ಷಣಕ್ಕೂ ಒಂದೊಂದು ಹೇಳಿಕೆಗಳನ್ನ ಒಂದೊಂದು ವರ್ತನೆಗಳನ್ನ ತೋರಿಸ್ತಾ ಇರ್ಬೇಕಾದ್ರೆ ಈ ತರದ ಸಮಸ್ಯೆಗಳು SIT ಅಧಿಕಾರಿಗಳಿಗೆ ಸವಾಲಾಗಿ ಬರ್ತಾ ಇದೆ. ಇವತ್ತು ಮತ್ತೆ ಆತ ಬಂದಿದ್ದಾನೆ, ಒಂದು ಹೊಸ ಸ್ಪಾಟ್ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಆತನನ್ನ ಆ ಸ್ಪಾಟ್ಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ದಕ್ಷಿಣ ಕನ್ನಡ SP ಅವರು ಆರಂಭದ ದಿವಸದಲ್ಲೇ ಹೇಳಿದ್ದು. ಆತ ಹೇಳ್ತಾ ಇರುವಂತದ್ದು ನಡೆದ ಘಟನೆ ಮತ್ತು ಆ ಕ್ಷಣಕ್ಕೆ ಆತ ಬದಲು ಮಾಡ್ತಾ ಇರುವಂತಹ ಹೇಳಿಕೆ ಮತ್ತು ಯಾವುದನ್ನು ಒಂದು ಸ್ಪಷ್ಟವಾಗಿ ಹೇಳುವುದಿಲ್ಲ. ನನಗೆ ನೆನಪಿದೆ, ಅಲ್ಲಿ ಹಾಗಾಗಿತ್ತು ಇಲ್ಲಿ ಹೀಗಾಗಿತ್ತು ಅಂತ ಹೇಳುವಾಗ ಆತನನ್ನ ಬ್ರೈನ್ ಮ್ಯಾಪಿಂಗ್ಗೆ ಫಸ್ಟ್ ಒಳಪಡಿಸಬೇಕು ಅಂತೇಳಿ ದಕ್ಷಿಣ ಕನ್ನಡ SP ಡಾಕ್ಟರ್ ಅರುಣ್ ಕುಮಾರ್ ಅವರೊಂದು ಸಲಹೆಯನ್ನು ಕೊಟ್ಟಿದ್ರು. ಈ ಸಲಹೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹೈಪ್ ಕ್ರಿಯೇಟ್ ಆಗಿ SP ವಿರುದ್ಧನೇ ಹಲವಾರು ಬರಹಗಳು ಬಂದಿತ್ತು. ಹಾಗಾಗಿ ಮುಂದೆ ಅದು SIT ರಚನೆ ಆಯಿತು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಕೈಯಿಂದ ಈ ಪ್ರಕರಣ ತಪ್ಪಿರುವಂಥದ್ದು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಆತನ ನಡವಳಿಕೆಗಳು ನೋಡುವಾಗ SIT ಅಧಿಕಾರಿಗಳಿಗೂ IPS ಅಧಿಕಾರಿಗಳಿಗೂ ಕೂಡ ಈ ತರದೊಂದು ಸಂಶಯ ಕಾಡಲಿಕ್ಕೆ ಶುರುವಾಗಿದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಹಾಗಿದ್ದೆಲ್ಲ ಸುಮ್ಮನೆ ಹಾಕಿದ್ದಾರೆ ಅಂತಂದ್ಬಿಟ್ಟು ನೋಡಿ, ಬೆಳ್ತಂಗಡಿ SIT ಕಚೇರಿಯಲ್ಲಿ ಸದ್ಯಕ್ಕೆ ಈಗ ಅನಾಮಿಕ ದೂರುದಾರ ಇದ್ದಾನೆ. SIT ಕಚೇರಿಗೆ ಆಗಮಿಸ್ತಾ ಇದ್ದಾರೆ ತನಿಖಾಧಿಕಾರಿಗಳು ಒಬ್ಬೊಬ್ಬರಾಗಿ. ಇಂದು ಮತ್ತೆ ಉತ್ಖನನ ಸ್ಥಳಕ್ಕೆ ಕರೆದೊಯ್ಯುವ ಸಾಧ್ಯತೆ ಇದೆ. ಗುರುತು ಮಾಡಿದ್ದ ಸ್ಥಳದಲ್ಲಿ, ಹೊಸ ಸ್ಥಳದಲ್ಲಿ ಅಸ್ಥಿ ಉತ್ಖನನ ಆಗಬೇಕು. ಬೆಳ್ತಂಗಡಿ SIT ಕಚೇರಿಯಲ್ಲಿ ಈಗ ಸದ್ಯಕ್ಕೆ ಆತ ಇದ್ದಾನೆ. ಅಲ್ಲಿಂದ ಕರ್ಕೊಂಡು ಬರಬೇಕು, 14 ಕಿಲೋಮೀಟರ್ ಆಗುತ್ತೆ. ಕರ್ಕೊಂಡು ಬಂದ ನಂತರ ಬೋಳಿಯಾರು ಕಲ್ಲೇರಿ ಸುತ್ತಮುತ್ತ ಹೊಸ ಜಾಗವನ್ನು ಆತ ತೋರಿಸ್ತಾನೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಹೊಸ ಜಾಗಗಳನ್ನು ಗುರುತಿಸಿ ಆಗಿದೆಯಾ ಅಥವಾ ಈಗ ಬಂದು ಸ್ಥಳವನ್ನು ಗುರುತಿಸಿ ಆಮೇಲೆ ಉತ್ಖನನ ಶುರು ಮಾಡಬೇಕಾ? ಎರಡನೇದು, ಇಷ್ಟೆಲ್ಲ ಆದರೂ ಕೂಡ ದೂರುದಾರನ ವಿರುದ್ಧ ಏನು ಕ್ರಮ ಇಲ್ವಾ ಅಂತ?
ಹೌದು, ಈ ದೂರುದಾರನ ನಡವಳಿಕೆಯನ್ನು ನೋಡಿ ಬೆಳ್ತಂಗಡಿಯ ನಿವಾಸಿ ಅಧಿಕೃತವಾಗಿ ಒಂದು ಪತ್ರವನ್ನ SIT ಪೊಲೀಸರಿಗೆ ಕೊಟ್ಟಿರುವಂತದ್ದು. ಸಾರ್ವಜನಿಕ ವಲಯದಲ್ಲಿ ಕಳೆದ 3-4 ದಿವಸದಿಂದ ಇದೇ ಓಡಾಡ್ತಾ ಇದೆ. ಮಾಧ್ಯಮಗಳು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಯಾಕಂದ್ರೆ ಆತ ಹೇಳಿದಂತಹ ಭಯಾನಕವಾದ ರೇಪ್ ಅಂಡ್ ಮರ್ಡರ್ನ ಮೃತದೇಹಗಳನ್ನು ನಾನು ಹೂತಿದ್ದೇನೆ ಅನ್ನುವಂತಹ ಜಾಗದಲ್ಲಿ ಏನೂ ಸಿಗದೇ ಇರಬೇಕಾದ್ರೆ, ಅಥವಾ ಯಾವುದೇ ಕಳೆಬರಗಳು ಸಿಗದೇ ಇರಬೇಕಾದ್ರೆ ಈ ತರದ ಸಂಶಯ ಎಲ್ರಿಗೂ ಬರ್ತದೆ. ಸ್ಯಾಮ್ ಸುಂದರ್ ಅವರು ಇದೇ ಮಾಹಿತಿಯನ್ನು SIT ಅವರಿಗೆ ಕೊಟ್ಟಿರುವಂಥದ್ದು. ಆದರೆ ಆತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಪಡ್ಕೊಂಡಿರೋದ್ರಿಂದ, ಆತನ ಜೊತೆಗೆ ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ಲಾಯರ್ಗಳಿರೋದ್ರಿಂದ SIT ಕಚೇರಿಯಲ್ಲಿ ಆತನನ್ನು ಇರಿಸಿಕೊಂಡು ತೀವ್ರ ವಿಚಾರಣೆ ಮಾಡಲಿಕ್ಕೆ ಅಥವಾ ಪೊಲೀಸ್ ಶೈಲಿಯ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಗೆ ಇವತ್ತೊಂದು ಹೊಸ ಸ್ಪಾಟ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಬೊಳಿಯಾರ್ ಮತ್ತು ಕಲ್ಲೇರಿಯ ನಡುವೆ 4 ಜಾಗಗಳಲ್ಲಿ ಅಗೆತ ಆಗಿತ್ತು. ಇವತ್ತು ಸ್ವಲ್ಪ ಮುಂದೆ ಹೋಗಿ ಆ ಭಾಗದಲ್ಲಿ ಅಗೆತ ಮಾಡುವಂತ, ಅಂದ್ರೆ ಬೋಳಿಯಾರು ಆಸ್ಪಾಸ್ನಲ್ಲಿ ಕೂಡ ಒಂದು ನೇತ್ರಾವತಿ ನದಿ ಹರಿತದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ವಿ. ಆ ಬೆಟ್ಟದ ಬುಡದಲ್ಲಿ ಮೊನ್ನೆ ಇದ್ದಂಥದ್ದು ಬಂಗ್ಲಗುಡ್ಡ ಮತ್ತು ಬೋಳಿಯಾರು ಬೆಟ್ಟದ ಆಸ್ಪಾಸಿನಲ್ಲಿ ಅದು ಕೂಡ ದಟ್ಟವಾದ ಅರಣ್ಯ ಪ್ರದೇಶ. ಆ ಸ್ಪಾಟ್ನಲ್ಲಿ ಇವತ್ತು ಉತ್ಖನನ ಆಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ 13ರವರೆಗೆ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರು. ಈ ಹೊಸ ಕಳೆದ 2 ದಿವಸಗಳಿಂದ ಹೊಸ ಸ್ಟೈಲ್ನಲ್ಲಿ SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸ್ಪಾಟಿಗೆ ಹೋಗ್ತಾರೆ, ಕಂಪ್ಲೀಟ್ ಆಗಿ ಏನೇನು ಬೇಕು ಮುಂದಿನ ಪ್ರೊಸೀಜರ್ಗೆ ಎಲ್ಲವನ್ನ ಸ್ಥಳಕ್ಕೆ ಕೊಂಡೊಯ್ದು ಅಲ್ಲಿ ಏನಾದರೂ ಮೂಳೆಗಳು ಸಿಕ್ಕರೆ ಅದನ್ನ ರೆಸ್ಕ್ಯೂ ಮಾಡ್ಕೊಂಡು ಬರ್ತಾರೆ. ಆ ನಂತರ ಹೋಗುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಕಾಡಿನಲ್ಲಿ ಅವರು 1-2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮತ್ತೆ ಅಧಿಕಾರಿಗಳಿಗೆ ಸಂಪರ್ಕ ಸಾಧಿಸಲಿಕ್ಕೆ ನೆಟ್ವರ್ಕ್ ಸಮಸ್ಯೆ ಕೂಡ ಆಗ್ತಾ ಇರೋದ್ರಿಂದ ಆ ಭಾಗದಲ್ಲಿ ಎಲ್ಲ ಸರ್ವಸನ್ನದ್ಧವಾಗಿಯೇ ಅಧಿಕಾರಿಗಳ ತಂಡ ಆ ಸ್ಪಾಟ್ಗೆ ಹೋಗ್ತದೆ, ಮಹಜರು ಮಾಡ್ತದೆ, ಡಿಗ್ಗಿಂಗ್ ಮಾಡಿ ಅಲ್ಲಿ ಇಲ್ಲ ಅಂತಾದ್ರೆ ಆ ಹೊಂಡವನ್ನು ಮುಚ್ಚಿಯೇ ವಾಪಸ್ ಬರ್ತಾ ಇದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು ದೀಪಕ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಒಂಥರ ಗೊಂದಲದ ವಾತಾವರಣ ಇದೆ SIT ತನಿಖೆಯಲ್ಲಿ. ಆದರೆ ಯಾರು ಏನು ಮಾತಾಡೋಕ್ಕಾಗ್ತಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ. ಬಟ್ ಅದೆಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ.